ಗೌರವೇಶ್ವರ, ಪಾಂಡವರು ನೀವು ಹೀಗಿರುವಲ್ಲಿ ಕೇವಲ ನೆಲದಾಸಿಗಾಗಿ ಗೌರವೇಶ್ವರ, ಕೇವಲ ನೆಲದಾಸಿಗಾಗಿ ನೀವಿರುವರು ಕಾದಾಡುವುದು ಉಚಿತವಲ್ಲ. ಪಾಂಡವರು ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ನಿನ್ನಲ್ಲಿ ನಯ ವಿನಯದಿಂದ ಪ್ರಾರ್ಥಿಸುತ್ತಿದ್ದಾರೆ. ಆದರೆ ನೀನಾದರೂ ಅವರನ್ನು ಸರ್ವನಾಶ ಮಾಡಬೇಕೆಂದು ಪಣ ಕೊಟ್ಟಿರುವೆ. ರಾಜ್ಯದ ವಿಚಾರವು ನಿಮಗೆ ಒಂದು ತಿಳಿಯಲು ನೀವು ಸಹ ಸುಮ್ಮನೆ ಕುಳಿತುಕೊಳ್ಳಿ. ಗೌರವೇಶ್ವರ, ಯಾರು ಮಾತಾಡುವುದು? ಚಿಕ್ಕಪ್ಪ ವಿದ್ರಾಮ ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಸಹ ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಗೌರವೇಶ್ವರ, ನನ್ನ ರೋದನವು ನಿನ್ನಂತವರಿಗೆ ಅರಣ್ಯ ರೋದನವೇ ಸರಿ. ಏನು ಮಾಡುವುದು? ಇಂತಹ ಸಮಯದಲ್ಲಿ ಸುಮ್ಮನಿದ್ದರೆ ಅನರ್ಥವು ಸಂಭವಿಸುತ್ತದೆ. ಗುರು ಹಿರಿಯರು ಹೇಳಿದ್ದಕ್ಕಿಂತ ನಾನು ಹೆಚ್ಚಿಗೆ ಹೇಳಲಾರೆ. ಈ ವಿಸ್ತಾರವಾದ ಸಾಮ್ರಾಜ್ಯ ಭಾರವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಕೊಟ್ಟು ಆ ಪಾಂಡವರನ್ನು ಕಾಪಾಡು ಗೌರವೇಶ್ವರ. ಇದೇ ನನ್ನ ಅಭಿಮತ. ಈ ನೀತಿಯನ್ನು ಪಾಂಡವರಿಗೆ ಹೇಳಲೇಕೆ? ಭೀಷ್ಮರಿಗಾಗಲಿ, ಗುರುಗಳಿಗಾಗಲಿ, ಕೃಷ್ಣನಿಗಾಗಲಿ ನನ್ನೋರ್ವನಲ್ಲಿ ದೋಷಗಳು ಕಂಡು ಬರುತ್ತಿರುವುದು. ಆ ಪಾಂಡವರು ನಿರ್ದೋಷಿಗಳು, ಪಕ್ಷಪಾತಿಗಳಾದ ನೀವುಗಳು ಸ್ವಭಾವಕ್ಕೆ ಸರಿಯಾದದ್ದನ್ನು ಹೇಳಿ ನೀವು ಸಾಕು ಸುಮ್ಮನೆ ಕುಳಿತುಕೊಳ್ಳಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘೀನವಾಗಿಯೇ ಹೇಳಿ. ಆದರೆ ನಿನ್ನೀ ಮರಳು ಮಾತಿಗೆ ಒಳಂಬಡುವ ಬುದ್ಧಿಹೀನನಲ್ಲ ಈ ಕೌರವ. ಇದು ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಒಳಕು ನೀರಲ್ಲ ಕೃಷ್ಣ, ಒಳಕು ನೀರಲ್ಲ. ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸವಾಸದ, ದುರಾಸೆಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ.